ಏನಾದರೂ ಕನಸುಗಳಿವೆಯಾ, ಹೀಗಿದ್ದೊಂದೇನೋ ಮಾಡಬೇಕು ಕನ್ನಡ ಪಾಠಶಾಲೆ ವಿಷಯದಲ್ಲಿ ಅಂತ? ಖಂಡಿತ ಮೇಡಮ್. ಈಗ ಇದನ್ನು ಒಂದು ಸಂಘಟನೆ ನಡೆಸ್ತಾ ಇದ್ದೀವಿ ನಾವು, ವಾಲಂಟ್ರಿ ಆರ್ಗನೈಸೇಷನ್ ನಾವು ನಡೆಸ್ತಾ ಇದ್ದೀವಿ. ಇದನ್ನು ಎಷ್ಟು ಕಾಲ ನಡೆಸ್ಕೊಂಡು ಹೋಗ್ಬೋದು ಅಂದಾಗ ನಾನು ಪ್ರಯತ್ನ ಮಾಡ್ತಿರೋದೇನಂದರೆ ಕನ್ನಡವನ್ನು ಅಲ್ಲೇ ಶಾಲೆಗಳಲ್ಲಿ ಯಾಕೆ ಕಲಿಸ್ಬಾರ್ದು ಅಂತ. ಓಕೆ. ಕಲಿಸಿದಾಗ ಏನಾಗುತ್ತೆ, ಆ ಮಗು ಓದೋಕೆ ಶಾಲೆಯಲ್ಲಿ ಒಂದು ಕನ್ನಡದ ಸಬ್ಜೆಕ್ಟ್ ಬಂದರೆ ಕಲಿಸ್ಬೋದು, ಅದಕ್ಕೆ ತೊಂದರೆ ಏನೂ ಇಲ್ಲ. ಯಾಕೆಂದರೆ CBSE ಕರಿಕ್ಯುಲಮ್ ಇದೆ, ಅದರಲ್ಲಿ ಕನ್ನಡ ಇದೆ, ಕಲಿಸ್ಬೋದು, ಏನು ತೊಂದರೆ. ನಾವೆಲ್ಲ ಓದ್ವಿ, KHD ಅಂತಿದೆ, ಅಲ್ಲಿಂದ ಒಂದು ಅಥಾರಿಟಿ, ಅಲ್ಲಿಗೆ ಹೋದಾಗ ನೀವು ಕಲಿಸಿ ಕನ್ನಡ ಇದೆಯಲ್ಲ ಅಂತ. ನಾವು ಸ್ಕೂಲ್ಗೆ ಅಪ್ರೋಚ್ ಮಾಡಿ ಕೇಳಿದಾಗ ಕನ್ನಡ ನಾವು ಕಲಿಸ್ತೀವಿ, ಅದಕ್ಕೆ 4 ಜನ ಟೀಚರ್ಸ್ ಬೇಕು, ಅದಕ್ಕೆ ಅವರಿಗೆ ಸ್ಯಾಲ್ರೀಸ್ ಕೊಡಬೇಕು, ಒಂದು ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಬಟ್ ಅದನ್ನು ಮಾಡೋದ್ರಿಂದ ಕಮರ್ಷಿಯಲ್ ವಯಬಿಲಿಟಿ ನಮಗಿಲ್ಲ. ಈಗ ನಾವು ಕನ್ನಡ ಇಟ್ಟರೆ 20 ಜನ ಬರ್ತಾರ ಅಡಿಷ್ನಲ್ ಅಡ್ಮಿಷನ್ಸು? ಇಲ್ಲ. 5 ಜನ ಬರ್ತಾರ? ಅದೂ ಇಲ್ಲ. ಯಾಕೆಂದರೆ ನಮ್ಮ ಕನ್ನಡಿಗರ ನಿರಭಿಮಾನತೆ ಏನಿದೆಯಲ್ಲ, ಅದು ದೊಡ್ಡ ಸಮಸ್ಯೆ ಆಗಿರೋದು, ಬೇರೆ ಯಾವ ಸಮಸ್ಯೆನೂ ಇಲ್ಲ. ಸೊ ಹಾಗಾಗಿ ಏನಾದರೂ ಮಾಡಿ ಅಲ್ಲೊಂದು ಶಾಲೆಯಲ್ಲಿ ಕನ್ನಡವನ್ನು ಸಬ್ಜೆಕ್ಟಾಗಿ ಮಾಡಿದರೆ ಕನ್ನಡ ಕಲಿಬೇಕು ಅನ್ನೋರು ಆ ಶಾಲೆಗೆ ಸೇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ.